ಗಾಯ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಟಾಕ್ಸಿಕ್ ವೈಬ್ ಹೆಂಗಿದೆ ಅಂತ ಗಾಯ್ಸ್. ಇದು ಪ್ರಸನ್ನ ಥಿಯೇಟರ್ ಬೆಂಗಳೂರಲ್ಲಿ ಮಾಗಡಿ ರೋಡ್ ಅಲ್ಲಿ ಇರುವಂತದ್ದು. ನೋಡಿ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ. 9 ಗಂಟೆಗೆ ಶೋ ಇರೋದು, ಇನ್ನ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಶೋ ಇದೆ ಹೇಳ್ಬೋದು, 9 ಗಂಟೆಗೆ ಇರೋದು. ಅದಕ್ಕೋಸ್ಕರ ಸಕಲಾಗಿ ಇರುತ್ತೆ ಮೂವಿ ಅಂತ ಅನ್ಕೊಂಡಿದ್ವಿ, ನೋಡೋಣ. ನಾನು ನೈಟ್ 7 ಗಂಟೆ ಶೋ ಬುಕ್ ಮಾಡಿದ್ದೀನಿ ಗಾಯ್ಸ್. ಸಂದೇಶ್ ಅವ್ರು ಆಂದವೆ. ಸೊ ಕ್ರೇಜ್ ಆ ಥರ ಇದೆ. ಪೋಸ್ಟ್ ನೋಡಿ ಒಂದು ಕಟ್ಔಟ್ ಮಾಡಿದ್ದಾರೆ ಅಲ್ಲಿ. ಸೊ ಟಾಕ್ಸಿಕ್ ವೈಬ್ ಇನ್ ಪ್ರಸನ್ನ ಥಿಯೇಟರ್ ಅಂತ. ಗಾಯ್ಸ್ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘ ಅಂತಿದೆ ನೋಡಿ. ಡ್ಯಾಡೀಸ್ ಎಷ್ಟು ಜನ ಬಂದಿದ್ದಾರೆ ನೋಡಿ ಗಾಯ್ಸ್, ಎಲ್ಲ ಒಳಗಡೆಯಿಂದ. ಈಗ ಬರೋದ್ರದ್ದು ರಿವ್ಯೂ ಕೇಳ್ಕೊಳ್ಳೋಣ. ಎಲ್ಲ ಟಿವಿ ಅವರು ಅದಕ್ಕೋಸ್ಕರ ಬಂದಿರೋದು, ಯಾಕಂದ್ರೆ ಇದೇ ತಾನೇ ಇವಾಗ ಆಗಸ್ಟ್ 26 ಜಾಸ್ತಿ ವೈರಲ್ ಆಗಿರೋದು. ಸೊ ಮೂವಿ ರಿವ್ಯೂ 2 ದಿನ 3 ದಿನವರೆಗೂ ಪಕ್ಕ ಇದ್ದೇ ಇರುತ್ತೆ. ಸೊ ಎಲ್ಲ ಮೀಡಿಯಾದವ್ರು ಎಲ್ಲ ಇಲ್ಲೇ ನಿಂತಿದ್ದಾರೆ ನೋಡಿ. ಸೊ ಮೀಡಿಯಾದವರು ಅದು ರಿವ್ಯೂಗೋಸ್ಕರ ಎಷ್ಟು ಜನ ನಿಂತಿದ್ದಾರೆ. ಸೊ ನಾನು ರಿವ್ಯೂ ತಗೊಳ್ತೀನಿ ಅಂತ ಅದಕ್ಕೆ ಒಳಗಡೆ ಬಿಟ್ಟಿದ್ದಾರೆ. ಸೊ ಬನ್ನಿ ಹೆಂಗಿರುತ್ತೆ ರಿವ್ಯೂ ಕೇಳೋಣ. ಗಾಯ್ಸ್ ಎಷ್ಟು ಫ್ಯಾನ್ ಬಂದಿದ್ದಾರೆ ಗಾಯ್ಸ್. ಇಲ್ಲೊಬ್ರು ಸಂದೇಶ್ ಅವರು. ಸೊ ಫಸ್ಟ್ ಶೋ ಹೋಗೋಣ ಅಂತಿದ್ದೆ ನಾನು, ಆದ್ರೂ ಬಂದಿರಲಿಲ್ಲ. ಸೊ ಈಗ ರಿವ್ಯೂ ತಗೊಳ್ಳೋಣ. ನಾವು ಆಲ್ರೆಡಿ ಈವ್ನಿಂಗ್ ಶೋ ಬುಕ್ ಮಾಡಿದ್ವಿ, ಅದು ಆಗ ಗೋವರ್ಧನ ಥಿಯೇಟರ್ ಯಶವಂತಪುರ ಅಲ್ಲಿ ಹೋಗಿದ್ ಬರೋಣ ಗಾಯ್ಸ್. ಸೊ ಯೂಟ್ಯೂಬ್ ಹೀರೋ ಅಂತ ಇದು ಮೂವಿ ಅಂತ ಸಕ್ಕದಾಗಿರುತ್ತೆ ಅನ್ನೋ ಹೋಪ್ ಇದೆ. ಎಲ್ಲ ಆ ರೀತಿ ವೈಬ್ ಇದೆ, ಎಲ್ಲ ಬರ್ತಾ ಇದ್ರೆ ನೋಡ್ಬೋದು ಇಲ್ಲಿ. ಅನ್ಕೊಂಡಂಗಿಲ್ಲ. मस्त मूवी सुपर मूवी सिनिमा ಹಿಂದೆ ಬರೋಣ. ನಾವು ಜಾಗ ಮೂವಿ ಸೂಪರ್ ಆಗಿದೆ. ಮೂವಿ ಬಂದ್ ನೋಡಿ, ಚೆನ್ನಾಗಿದೆ. ಇಂಗ್ಲಿಷ್ ಮೂವಿ ನೋಡೋಣ ಆಗುತ್ತೆ, ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ ಅಂದ್ರೆ ವೈಬ್ರೇಷನ್ ಬರ್ತಾ ಇಲ್ಲ. KGF ಇದಾಗ ಏನ್ ಗುರು ಹವಾ ಅಂತಿರಲ್ಲ, ಹೆಂಗಿತ್ತು ಸರ್? ಟಾಕ್ಸಿಕ್ ಇದ್ದಂಗಿದೆ. KGF ಇದ್ದಂಗಿದೆ ಅಂತ ಹೇಳ್ತಾರೆ. KGF ಇದ್ದಂಗಿಲ್ಲ, ಒನ್ ಟೈಮ್ ವಾಚಬಲ್. ಯಾಕೋ ವೈಬ್ರೇಷನ್ ಯಾರು ಅಷ್ಟೇನು ಫೀಡ್ಬ್ಯಾಕ್ ಕೊಡ್ತಾ ಇಲ್ಲ ಗಾಯ್ಸ್. ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ ಅನ್ಸುತ್ತೆ ಎಲ್ಲರೂ. 3 hours ಮೂವಿ, 1000 ಕೋಟಿ ಪಕ್ಕ ಅಂತೆ. ಮೂವಿ ಹೆಂಗಿದೆ ಅಂದ್ರೆ ಟಾಕ್ಸಿಕ್ ಇದ್ದಂಗಿದೆ ಅಂತ ಇದ್ರೆ ನೋಡಿಂದ KGF ಇದ್ದಂಗಿದೆ. ಹೆಂಗಿತ್ತು? ಸೊ ಫಸ್ಟ್ ಶೋ ಇದೆಲ್ಲ ಫ್ಯಾನ್ ಶೋ ಅಂತ ಹೇಳ್ಬೋದು. ತುಂಬಾ ಜನ ಮೇಲೆ ಹತ್ಕ ಕುಣಿತಾ ಇರೋದು, ಇದೆಲ್ಲ ಮೂವಿ ಸರಿಯಾಗಿ ನೋಡಿರಲ್ಲ ಕೆಲವೊಬ್ರು. ಸೊ ನಾವ್ ಅದಕ್ಕೆ ಆರಾಮ್ಸೆ ನೆಕ್ಸ್ಟ್ ಶೋಗೆ ಹೋಗೋಣ. ನೆಕ್ಸ್ಟ್ ಶೋಗೆ ಹೋದಾಗ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. KGF ಕ್ಯೂರಿಯಾಸಿಟಿ ಏನು ಬ್ರೋ? ರಿಯಾಕ್ಷನ್ ಯಾವ ತರ ಇಲ್ಲವೇ ಇಲ್ಲ. ಏನು ಎಲ್ಲಿಗೆ ಬರುತ್ತೆ ದೇವರನಿಗೂ ಏನು ಅರ್ಥ ಇಲ್ಲ, ಬೇಜಾರಂತ ಮಾಡ್ಕೊಂಡು ಫ್ಯಾನ್ಸ್ ಕೇಳೋದು ಇಷ್ಟ. ಅರ್ಥ ಆಗೋರು ಬಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿ. ಅರ್ಧ ಆಗಿಲ್ಲ.
ಕೆಲವೊಬ್ರು ನಿರಾಸೆ ಇದ್ದಾರೆ ಫ್ಯಾನ್ಸ್, ನೋಡೋಣ. ಎಲ್ಲರದು ಒಂದೇ ಥಾಟ್ ಇರಲ್ಲ. ಸೂಪರ್ ಆಗಿದೆ ಮೂವಿ, ಸೂಪರ್ ಆಗಿದೆ. ಎಷ್ಟೊಂದು ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್. ಏನಾದ್ರು ಮೂವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಫ್ಯಾನ್ಸ್ ಆಗಿರ್ತಾನೆ, ಅಥವಾ ಅವ್ರಿಗೆ ಈ ಜಾನರ್ ಇಷ್ಟ ಆಗಿದ್ರು. ಒಂದು ನಿಮಿಷನೂ ಓಡಿಲ್ಲ ಅಷ್ಟಾಗಿದೆ. ಕ್ಲೈಮ್ಯಾಕ್ಸ್ ಸಿಕ್ಕಾಗಿದೆ. ರಿವ್ಯೂ ಎಲ್ಲ ಆಯ್ತು, ಯಾರು ಹೆಂಗಿದ್ದಾರೆ ಅಂತ ನೋಡೋಣ. ನೆಕ್ಸ್ಟ್ ಯಾರಾದ್ರೂ ಏನಾದ್ರು ಕೇಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಯಾವ ಶೋ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ, ಬನ್ನಿ ಸ್ಕ್ರೀನ್ ತೋರಿಸ್ಕೊಡ್ತೀನಿ ನಿಮ್ಗೆ. ಥಿಯೇಟರ್ ವೈಬಿಂಗ್ ಇದೆ. ಸೊ ಥಿಯೇಟರ್ ವೈಬಿಂಗ್ ಇದೆ ಗಾಯ್ಸ್, ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ, ಎಷ್ಟು ಜನ ಹೋಗಿದ್ದಾರೆ ಅಂತ ನೋಡ್ಬೋದಾಗಿರುತ್ತೆ. ಸೊ ಗಾಯ್ಸ್ ರಿವ್ಯೂ ಆ ತರ ಸಿಗುತ್ತೆ. ನಿಮಗೆ ಟಿಕೆಟ್ ಇದ್ರು ಮಾತ್ರ. ಆಲ್ರೆಡಿ ಶೋ ಸ್ಟಾರ್ಟ್ ಆಗಿದೆ ನೋಡಿ ಒಳಗಡೆ. 9 ಗಂಟೆ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಟಿಕೆಟ್ ಇದ್ದವ್ರು ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ ಥಿಯೇಟರ್ ಅಲ್ಲಿ. ಆ ತರ ರಿಯಾಕ್ಷನ್ ಇದೆ ಗೈಸ್. ಎಷ್ಟು ಜನ ಇದ್ದಾರೆ ಎಲ್ಲ ಕ್ಯೂರಿಯಾಸಿಟಿ ನೆಕ್ಸ್ಟ್ ಶೋ ಹೋಗ್ತಾರಂತದ್ದು. ಸೊ ಸ್ಕ್ರೀನ್ ಇಲ್ಲಿಂದನೇ ಕಾಣ್ತಾ ಇದೆ, ನೋಡ್ಬೋದಾಗಿದೆ ನಿಮ್ಗೆ. ಟಿಕೆಟ್ ಇದ್ದವರು ಮಾತ್ರ ಒಳಗಡೆ ಎಂಟ್ರಿ ಸುಲಭವಾಗಿ ಹೋಗಕ್ಕಾಗಲ್ಲ. ಸೊ ಎಷ್ಟು ಜನ ಬರ್ತಾ ಇದ್ದಾರೆ ನೋಡ್ಬೋದಾಗಿರುತ್ತೆ ಇಲ್ಲಿ. ರಿಯಾಕ್ಷನ್ ಗಾಯ್ಸ್, ದಿಸ್ ಇಸ್ ದ ರಿಯಾಕ್ಷನ್. ಸೊ ಎಷ್ಟೋ ಜನ ಆಸೆ ಇದೆ ಹೆಂಗಿರುತ್ತೆ ಅಂತ ನೋಡೋಣ. ಹೊರಗಡೆಗೆ ಬಿಡ್ತಾ ಇಲ್ಲ. ಗಾಯ್ಸ್ ಎಲ್ಲ ಫುಲ್ ಕುಂತ ಜೋರಾಗಿದೆ, ನೋಡ್ಬೋದಾಗಿರುತ್ತೆ. ಸೊ ಯಾವ ವೈಡ್ ಗಾಯ್ಸ್ ಅಷ್ಟೇನು ಸರಿಯಾಗಿಲ್ಲ ಅನ್ಕೋತೀನಿ. ಸೊ ಬೇರೆ ಕಡೆ ಎಲ್ಲ ಅಷ್ಟೇನು ಪಾಸಿಟಿವ್ ಇಲ್ಲ, ವೈಬ್ ಸ್ವಲ್ಪ ಕಡಿಮೆ ಐತೆ ಅನ್ಕೋಬಹುದು ಗಾಯ್ಸ್. ಅಷ್ಟು ಜನ ಯಾರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಜಾನರ್ ಇಷ್ಟ ಆಗಿರುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಿರಲ್ಲ. ಸೊ ಈ ಜಾನರ್ ಯಾವ ತರ ಕೆಲವೊಬ್ರು ಮಾತ್ರ ಇಷ್ಟ ಆಗಿರುತ್ತೆ. ಸೊ ಆ ಜಾನರ್ ಅಲ್ಲಿ ಇಷ್ಟ ಆಗಿದ್ದವರೆಲ್ಲ ಗೊತ್ತಾಗಿರುತ್ತೆ. ನೋಡ್ತಾ ಇದ್ ಮಾಡಿ ಬ್ರೋ, ಹೋಯ್ತಾ. ಸೊ ಗಾಯ್ಸ್ ಪಟಾಕಿ ಹೊಡಿತಾ ಇದರಲ್ಲಿ ನೋಡ್ಬೋದಾಗಿರುತ್ತೆ ಪಟಾಕಿ. ಸೊ ಮೈಕ್ ಹಾಕ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಹೊಡೆದೇಟ್ಲೆ ಬಾವುಟಕ್ಕೆ ಮೈಕ್ ಹೋಯ್ತು ಗಾಯ್ಸ್ ನೋಡಿ. ಮೈಕೆಲ್ಲ ಛಿದ್ರ ಆಯಿತು. ಎಲ್ಲಿ ಬ್ರೋ, ಏನು ಬ್ರೋ ಅದು ಫೋಟೋ? ಸೊ ಅಲ್ಲಿ ಪಟಾಕಿ ಸಿಡಿಸ್ತಾ ಇದ್ದಾರೆ. ಪಟಾಕಿ ಹೊಡೆದು ವಾಯು ಮಾಲಿನ್ಯ ಮಾಡ್ತಾ ಇದ್ದಾರೆ ಅವ್ರ ಸೆಲೆಬ್ರೇಷನ್ಗೆ. ಸೌಂಡ್ ಕೇಳ್ತಾ ಇರ್ಬೋದು. ನಾ ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಶೋಗೆ ಹೋಗೋದಕ್ಕೆ ತುಂಬ ಜನ ರೆಡಿ ಆಗಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ 9 ಗಂಟೆಗೆ ಮೂವಿ. ಅನ್ಯಾವಾಗ ಮೈಕ್ ಹೋಯ್ತು ಗಾಯ್ಸ್, ಮೈಕ್ ಮುರ್ಕೊಂಡೆ. ಅವತ್ತು ಡಾಲಿದು ಪದ ಪ್ರಾಮಿಸ್ ಹೋಗ್ಬೇಕಾದ್ರೆ ಒಂದು ಮೈಕ್ ಹಾಳು ಮಾಡ್ಕೊಂಡಿದ್ದೆ, ಯಾರ ಹತ್ರ ಹೇಳಲಿಲ್ಲ. ಇವಾಗ ಇದ್ರ ಮೈಕು ಹಾಳಾಯಿತು, ವೇಸ್ಟ್ ಆಯಿತು, ಕಷ್ಟ. ಸೊ ಮೂವಿ ಚೆನ್ನಾಗಿದೆ ಇಲ್ವ ಅಂತ ಇಲ್ಲೊಂದು ರಿವ್ಯೂ ಕೇಳ್ಕೊಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ನನ್ನ ಮೂವಿದು ಅದು ಕೇಳೋಕ್ಕಲ್ಲ, ರಿವ್ಯೂ ಹಿಂಗೆ ಓಪನ್ ಆಗಿ ಕೇಳಿದ್ರೆ ಸರಿಯಾಗಿ ಅದು ರಿಸೀವ್ ಆಗಲ್ಲ. ಮೈಕೇ ಬೇಕಿತ್ತು, ನೋಡೋಣ. ಸೊ
ಸೊ ಈ ಥರ ಆ ಹುಡುಗಿ ಒಂಥರ ಸಪ್ರೇಟಾಗಿ ಹೇಳ್ತಾ ಇದ್ದಾರೆ ಏನೇನಿದೆ ಅಂತ. ಸೊ ಹಂಗೆ ಒಂದೊಂದು ಸ್ವಲ್ಪ ಆಗಿ ಬಿಟ್ಟು ಹೇಳಿದ್ರೆ ಓಕೆ ನೆಕ್ಸ್ಟ್ ಶೋ ಯಾರು ಬುಕ್ ಮಾಡಬೇಕು ಅಂತ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ. ಕೆಲವೊಬ್ಬರು ಇವತ್ತು ರಿವ್ಯೂ ತೊಗೊಂಡು ಆಮೇಲೆ ನೋಡಬೇಕು ಅಂತಿರ್ತಾರೆ. ಟಾಕ್ಸಿಕ್ ಯಾವ ಲೆವೆಲ್ಗಿರುತ್ತೆ ನೋಡೋಣ. 4 years ಆಫ್ ಎಕ್ಸ್ಪೀರಿಯನ್ಸ್, ಕಿಯಾರಾ ಅಡ್ವಾನಿ ಆ್ಯಕ್ಟಿಂಗ್ ಹೆಂಗಿರುತ್ತೆ, ವಾಯ್ಸು, ಆ ಒಂದು BGM ಬೀಳೋದು, ಇದೆಲ್ಲ ಸಖತ್ತಾಗಿದ್ರು ಮಾತ್ರ ಇದಾಗೋದು. ಅವನ ಕಾಲು ತುಳಿದ್ಬಿಟ್ಟಾಗ ಕಾಲು ಬೇರೆ ನೋಯ್ತಾ ಇದೆ. ಯಪ್ಪ ಅಷ್ಟೇನು ಇದಾಗಬಾರ್ದಾಗಿತ್ತು. ಅನ್ಯಾವಾಗ ನಾನು ಮೈಕ್ ಮುಟ್ಕೊಂಡಲ್ಲ ಅಂತ ಬೇಜಾರಾಗ್ತಾ ಇದೆ. ಮತ್ತೆ 1,000 ಇನ್ವೆಸ್ಟ್ ಮಾಡ್ಬೇಕಾಗ ಮೈಕ್ಗೆ ಬೇಜಾರು ಗಾಯ್ಸ್. ಇದರಲ್ಲಿ ಮಾನಿಟೈಸೇಷನ್ ಏನಾದ್ರು ಆನಾದ್ರೂ ಮಾತ್ರ ತಗೋಬೋದಾಗಿರುತ್ತೆ, ಇಲ್ಲಾಂದ್ರೆ ಕಷ್ಟ, ತಗೊಳಕ್ಕಾಗಲ್ಲ. ಹೋಗಿ ಬಾ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಗಾಯ್ಸ್. KGF ಥರ ಏನಿದೆ ಗುರು ಮೂವಿ ಅಂತ ಯಾರು ಹೇಳ್ತಾ ಇಲ್ಲ. ಪರವಾಗಿಲ್ಲ ಅಂತ ಹೇಳಿ ಬರ್ತಾ ಇದ್ದಾರೆ. ಪರವಾಗಿಲ್ಲ ಅಂದರೆ ಕಷ್ಟ, ಬರಬೇಕು ಏನಿದೆ ಗುರು ರಾ ಅಂತ. ಸಾರಿ ಬ್ರೋ. ಸೊ ಹೋಗೋಣ ಬನ್ನಿ ಗಾಯ್ಸ್. ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಸೊ ಈವ್ನಿಂಗ್ ನಾನು ನೋಡ್ಬಿಟ್ಟು ಹೇಳ್ತೀನಲ್ಲ, ಅದೇ ಕಡಕ್ ರಿವ್ಯೂ ಆಗಿರುತ್ತೆ. ಕಮಾನ್ ಲೆಟ್ಸ್ ಗೋ. ಸಂಜಯ್ ಸರ್ ಏನಿಸ್ತು? ಸೊ ಗಾಯ್ಸ್, ಸುವರ್ಣ ನ್ಯೂಸ್ ಅವರು ಒಂದು ಸ್ವಾಭಿಮಾನಿಗಳು ಎಷ್ಟು ಜನ ಇದ್ದಾರೆ ನೋಡ್ಬೋದಾಗಿರುತ್ತೆ ನೀವು. ಸೊ ಯಶ್ ಅವ್ರದ್ದು ಇದು 4 ವರ್ಷ ಆದಮೇಲೆ ತೆಗಿತಾ ಇರುವಂಥ ಮೂವಿಗಳು ಹೆಂಗಿದೆ ಅಂತ ನೋಡ್ಬೋದಾಗಿರುತ್ತೆ. ಸಂದೇಶ್ ಅವರು ಸುವರ್ಣ ನ್ಯೂಸಲ್ಲಿ ಬರ್ತಾರೆ ಗಾಯ್ಸ್, ಯಾರಾದರೂ ಇದ್ರೆ ನೋಡ್ಬೋದಾಗಿರುತ್ತೆ. ಎಲ್ಲ ನ್ಯೂಸಲ್ಲೂ ಬರ್ತೀವಿ. ಇವತ್ತು ನಾವು ನೋಡ್ತಾ ಇರಿ, ನಮ್ಮ ಯೂಟ್ಯೂಬ್ ಚಾನಲ್ ಬರ್ತೀರ ಯಾಕಂದ್ರೆ ಹೇಳ್ರಿ ಹೆಂಗೆ ಅನಿಸ್ತಾ ಇದೆ. ಅಲ್ಲಿ ರಿವ್ಯೂ ನೋಡಿದ್ರೆ ಯಾರೂ ಅಷ್ಟೇನು ಖಡಕ್ಕಾಗಿದೆ ಅಂತ ಹೇಳ್ತಾ ಇಲ್ಲ. ಈ KGF ಲೆವೆಲ್ಲು ಹೆಂಗಿತ್ತು ಆಗ ಬಂದವರೆಲ್ಲ ಹೆಂಗೆ ಹೇಳ್ತಾ ಇದ್ರು. ಸೊ ಗಾಯ್ಸ್, ಈಗ ಬೇರೆ ಫ್ಯಾನು ಬಂದಿರ್ಬೋದು. ಒಂದು ಅಲ್ಲಿರೋರಿಗೆ ಮುಂದೆ ಇರೋರಿಗೆ ಡೈಲಾಗ್ ಅರ್ಥ ಆಗಿಲ್ಲದೆ ಇರ್ಬೋದು, ಎದ್ದು ಕುಣಿತಾ ಇರ್ತಾರೆ. ನಾನು ನಿಮಗೆ ಅದನ್ನೇ ಹೇಳಿದ್ದೆ, ಫಸ್ಟ್ ಶೋ ಬಂದರೆ ತುಂಬ ಜನ ಕರೆಕ್ಟಾಗಿ ಮೂವಿನೇ ನೋಡಿರಲ್ಲ. ಯಾಕಂದರೆ ಎದ್ದು ಕುಣಿದ ಇರ್ಬೋದು, ಡೈಲಾಗ್ ಮಿಸ್ ಆಗಿರುತ್ತೆ, ಆ ಸಿಂಕ್ ಆಗಿಲ್ಲದೆ ಇರ್ಬೋದು. ಸೊ ಅದಕ್ಕೆ ನೆಕ್ಸ್ಟ್ ಕರೆಕ್ಟಾಗಿ ನೋಡ್ಬಿಟ್ಟು ರಿವ್ಯೂ ಹೇಳಿದಾಗ ಹೋಗಿ. ಸೊ ಈಗ ಕೆಲವೊಬ್ರು ಫಸ್ಟ್ ಫ್ಯಾನ್ ಶೋ ಬಂದಿರ್ತಾರೆ, ಹೆಂಗಿದ್ರು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಬಟ್ ಮಿಕ್ಸ್ಡ್ ರಿಯಾಕ್ಷನ್ ಕೆಲವೊಬ್ರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಕೆಲವೊಬ್ರಿಗೆ ಒಂದೊಂದು ಜಾನರ್ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಒಂದೊಂದು ಇಷ್ಟ ಆಗಿಲ್ಲದೆ ಇರ್ಬೋದು. ಅನ್ಯಾವಾಗ ಮೈಕ್ ಹೋಯ್ತು ಗಾಯ್ಸ್, 1,000 ಕೊಟ್ಟು ತಗೊಂಡಿದ್ದು. ಮತ್ತೆ ಮಾನಿಟೈಸೇಷನ್ ಆಗ್ಬಿಟ್ಟು ನನಗೆ ಆಗಲೇ ತಗೊಳ್ಳೋದು. ಎಷ್ಟು ಫ್ಯಾನ್ಸ್ ಅಷ್ಟು ಜನ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋರು ಕೂಡ ಕಳಿಸಿ. ಮೂವಿದು ವೈಬು ಪ್ರಸನ್ನ ಥಿಯೇಟರ್. ಒಂದು ಸೆಲ್ಫಿ ಬಂದಿಲ್ಲ, ಏನು ಬ್ರೋ ಟಿಕೆಟ್ ನಮ್ಮ ಹುಡುಗರು ಬುಕ್ ಮಾಡಿದ್ದೀನಿ, ಯಾರು ಬಂದಿಲ್ಲ 5 ಹುಡುಗರು. ಓಕೆ, ಟಿಕೆಟ್ ಖಾಲಿ, ಸುಮ್ಮನೆ ಯಾಕೆ ಯಾರ್ಯಾರು ಬ್ಲ್ಯಾಕ್ ಅಲ್ಲಾದ್ರೂ ಇದು ಮಾಡಿ ಫ್ರೀಯಾಗಿ ಬರಬೇಕಾ ಕೇಳಿ ಬ್ರೋ. ಹಾಗಾದ್ರೆ ಹೋಗಿ ಬ್ರೋ, ಕೆಲಸ ಇದೆ, ಕೆಲ್ಸಕ್ಕೆ ಹೋಗ್ಬೇಕಾ? ಬನ್ನಿ ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ಫ್ರೀ ಇದ್ದಿದ್ರೆ ಆತಾಗ ನಾವು ಹೋಗ್ಬಿಡ್ಬೋದಾಗಿತ್ತು. ಈಗ ಸ್ವಲ್ಪ ಕೆಲಸ ಇದೆ ನಮಗೂ ಕೂಡ ಅಲ್ಲ ಗಾಯ್ಸ್. 5 ಟಿಕೆಟ್ ಇದೆ, ಯಾರಾದರೂ ಬಂದು ಹೋಗೋಗಿರೋ ಅವ್ರ ಜೊತೆ ಹೋಗ್ಬೋದಾಗಿರುತ್ತೆ. ಫ್ರೀಯಾಗಿ ಆಫರ್ ಕೊಡ್ತಾರೆ ನೋಡಿ. ಎಷ್ಟು ಫ್ಯಾನು 5 ಟಿಕೆಟ್ ಬುಕ್ ಮಾಡಿರಂತೆ. ಆ ಫ್ರೆಂಡ್ಸ್ ಇಲ್ಲ ಅಂತ ಕೊಡ್ತಾ ಇದ್ದಾರೆ. ಅವರು ಅಲ್ಲಿ ಒಬ್ಬ ಫೋಟೋ ಇಟ್ಕೊಂಡಿದ್ದಾರಲ್ಲ, ಆ ಹುಡುಗನ ಹತ್ರ 5 ಟಿಕೆಟ್ ಇದೆಯಂತೆ. ಹೋಗಿದ್ರು, ಹೋಗಿ ನೀವು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೋಗಿ ಫೋಟೋ ಇದೆಯಲ್ಲ ಹುಡುಗನ ಹತ್ರ. ಸೊ ಗಾಯ್ಸ್ ಬನ್ನಿ ಹೋಗೋಣ. ನಾವು ಟಿಕೆಟ್ ಇಲ್ಲ ಬಂದಿರೋ ಹಿಂಗೆ ಮೂವಿ ನೋಡ್ಕೋಬೋದಾಗಿತ್ತು. ಬಟ್ ಬೇರೆ ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ವಿ. ಲೆಟ್ಸ್ ಸಿ, 7 ಗಂಟೆಗೆ ಸಿಗೋಣ. ಬಾಯ್. ಮಿಕ್ಸ್ಡ್ ರಿಯಾಕ್ಷನ್. ಮೂವಿ ಚೆನ್ನಾಗಿರಲಿ ಇಲ್ಲದೆ ಇರಲಿ, ಇವತ್ತು ಬುಧವಾರ ಫಸ್ಟ್ ನೋಡಬೇಕು ಅನ್ನೋದು ತುಂಬ ಜನ ಹೋಗಿರ್ತಾರೆ. ಅದು ಬಿಟ್ಟರೆ ಇನ್ನು ಸಾಟರ್ಡೆ ಸಂಡೇ, ಯಾಕಂದರೆ ನಾಳೆ ಗುರುವಾರ ಶುಕ್ರವಾರ ಅಷ್ಟೇನು ಇರಲ್ಲ ನನ್ನ ಪ್ರಕಾರ. ಸಾಟರ್ಡೆ ಸಂಡೇ ಜಾಸ್ತಿ ಇರುತ್ತೆ. ಇವಾಗ ಈವ್ನಿಂಗ್ ಹೋಗ್ತೀನಲ್ಲ, ಆವಾಗ ನಂದು ರಿವ್ಯೂ ಹೇಳ್ತೀನಿ. ಅಲ್ಲಿವರೆಗೆ ಗ್ರಹಣ ಬುಕ್ ನೋಡಿಲ್ಲದೆ ಇದ್ದವರು ಗ್ರಹಣ ಸ್ಟೋರಿ ಕೇಳಿ ಸಖತ್ತಾಗಿದೆ. ಮೆಟ್ರೋ